ಹಾಯ್ ಫ್ರೆಂಡ್ಸ್, ನೋಡಿ, ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನಿಮ್ಮ ಬೋರ್ಡ್ ಪರೀಕ್ಷೆಗೆ ಬರುವಂಥ ಪ್ರಶ್ನೆ ನೋಡಿ. ಒಂದು ಕ್ವಶನ್ ಕೇಳ್ತಾರೆ, ಕೆಳಗಿನ ದತ್ತಾಂಶದ ಸಹಾಯದಿಂದ ಸರಳ ಸ್ತಂಭ ರೇಖಾಚಿತ್ರವನ್ನು ರಚಿಸಿ ಅಂತ ಕೇಳ್ತಾರೆ. ಅಂದರೆ ಒಂದು ಕೋಷ್ಟಕವನ್ನು ಕೊಟ್ಟಿರ್ತಾರೆ. ಈ ಕೋಷ್ಟಕದಲ್ಲಿ ವರ್ಷಗಳನ್ನು ಕೊಟ್ಟಿರ್ತಾರೆ, ಕಾರುಗಳ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. 2011ರಲ್ಲಿ ಕಾರುಗಳ ಸಂಖ್ಯೆ 150 ಇರುತ್ತೆ. 2012ರಲ್ಲಿ 250 ಕಾರುಗಳ ಸಂಖ್ಯೆ ಇರುತ್ತೆ. 2013ರಲ್ಲಿ 180 ಕಾರುಗಳ ಸಂಖ್ಯೆ ಇದ್ದರೆ 2014ರಲ್ಲಿ 90 ಕಾರುಗಳ ಸಂಖ್ಯೆ ಇರುತ್ತೆ. 2015ರಲ್ಲಿ 300 ಕಾರುಗಳು, ಹಾಗೆ 2016ರಲ್ಲಿ 350 ಕಾರುಗಳು. ಇಷ್ಟು ಕೊಟ್ಟು ನಿಮಗೆ ಸ್ತಂಭ ರೇಖಾಚಿತ್ರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಇದು ಸಂಬಂಧಪಡುವಂಥದ್ದು. ಹೇಗೆ ಕಂಡುಹಿಡಬೇಕು ಅಂದರೆ ನೋಡಿ, ಇದು ತುಂಬ ಸುಲಭವಾಗಿರುತ್ತೆ. ಈ ವರ್ಷಗಳು ಇದೆ ಅಲ್ವಾ, 2011, 12, 13, 14, 15, 16 ಈ ರೀತಿಯಲ್ಲಿ ರೇಖೆಯನ್ನು ರಚಿಸ್ಕೊಳ್ಬೇಕು. ಓದಿಂದ ಎಕ್ಸ್ ರೇಖೆ ಇದು ಓದಿಂದ ವೈ ಲಂಬಾಕ್ಷದ ರೇಖೆ. ಇದು ಓ ಮತ್ತು ಎಕ್ಸ್ ಸಮಾಂತರವಾದಂತಹ ರೇಖಾ ನಕ್ಷೆ ಇದು. ಈ ಓ ಮತ್ತು ಎಕ್ಸ್ ರೇಖೆಯಲ್ಲಿ ನಾವು ಏನನ್ನು ಬರ್ಕೊಳ್ಬೇಕು ಅಂದರೆ ವರ್ಷಗಳು 2011. ಅಂದರೆ ನೀವು ಈ 0 ಬಿಂದುವಿಂದ 2011ರ ಬಿಂದು ಎಷ್ಟು ಡಿಸ್ಟೆನ್ಸ್ ಇರುತ್ತೆ ನೋಡಿ, ಅದೇ ಡಿಸ್ಟೆನ್ಸಲ್ಲಿ ಪ್ರತಿಯೊಂದನ್ನು ಕೂಡ ನೀವು ಡಿಸ್ಟೆನ್ಸ್ ಪ್ರಕಾರ ಬರಿತಾ ಹೋಗಬೇಕು. 2011, 2012, 2013, 2014, 2015, 2016. ನೆಕ್ಸ್ಟು ಮುಂದೆ ಓ ಮತ್ತು ವೈ ಲಂಬಾಕ್ಷದ ರೇಖೆಯಲ್ಲಿ ಕಾರುಗಳ ಸಂಖ್ಯೆಯನ್ನು ನೀವು ಬರ್ಕೊಳ್ಬೇಕು. ಅಂದರೆ ಇದೇ ಸಂಖ್ಯೆಯನ್ನೇ ಬರ್ಕೊಳ್ಬಾರ್ದು. ಏನು ಟ್ರಿಕ್ ಅಂದರೆ, ಈ ಕಾರುಗಳ ಸಂಖ್ಯೆ ಹೈಯೆಸ್ಟ್ ಎಷ್ಟಿದೆ ಇಲ್ಲಿ? 350 ಇದೆ, ಹೌದಾ? ತುಂಬ ಲೋಯೆಸ್ಟ್ ಯಾವುದಿದೆ? 90 ಇದೆ. ತುಂಬ ಹೈಯೆಸ್ಟ್ ಯಾವುದಿದೆ? 350 ಇದೆ. ಹಾಗಾದರೆ ನಾವು 90 ಇದೆಯಪ್ಪ ಅಂದರೆ ಇದಕ್ಕಿಂತ ಸ್ವಲ್ಪ ಕೆಳಗಡೆ ಇರುವಂಥ ಸಂಖ್ಯೆ 50ರಿಂದ ನಾವು ಹಾಕ್ತಾ ಹೋಗೋಣ. ಹೈಯೆಸ್ಟ್ ಎಷ್ಟಿದೆ? 350 ಇದೆ. ಈ ಎಲ್ಲ ಕಾರುಗಳ ಸಂಖ್ಯೆ ಈ ನಾವು ಹಾಕಿರುವಂತಹ ಸಂಖ್ಯೆಗಳ ಮಧ್ಯದಲ್ಲಿ ಆ ಸಂಖ್ಯೆಗಳು ಬರಬೇಕಾಗತ್ತೆ. ನಾವು 90 ಸಂಖ್ಯೆ ಕಡಿಮೆ ಇದೆ ಅಂದರೆ ಇಲ್ಲಿ 50ರಿಂದ ಪ್ರಾರಂಭ ಮಾಡೋಣ. ಡಿಸ್ಟೆನ್ಸ್ ಎಷ್ಟು ಮಾಡೋಣ ನಾವು? 50ರಿಂದ 100. ಪ್ರತಿಯೊಂದು ಸಂಖ್ಯೆಯ ಮಧ್ಯದಲ್ಲಿ 50 ಡಿಸ್ಟೆನ್ಸ್ ಇರಲಿ. 50, 100, 150, 200, 250, 300, 350, 400. ಅಂದರೆ 350 ಕೂಡ ನಮಗಿಲ್ಲಿ ಸ್ತಂಭ ರೇಖಾ ನಕ್ಷೆಯನ್ನು ರಚಿಸಲಿಕ್ಕಾಗತ್ತೆ. ಇಲ್ಲಿ 90 ಇದೆ, 90 ಕೂಡ ನಾವು ಹಾಕಿಕೊಳ್ಬೋದು. ಓಕೆನಾ? ಇಷ್ಟ ಆದಮೇಲೆ ನಾವು ಸ್ಟಾರ್ಟ್ ಮಾಡಬೇಕು ಇವಾಗ ಸ್ತಂಭ ರೇಖಾ ನಕ್ಷೆಯನ್ನು ಹಾಕಲಿಕ್ಕೆ. 2011ರಲ್ಲಿ ಎಷ್ಟು ಕಾರುಗಳ ಸಂಖ್ಯೆ ಇದೆ? 150 ಕಾರುಗಳ ಸಂಖ್ಯೆ ಇದೆ. ಹಾಗಾದರೆ 211ರ ಒಂದು ಬಿಂದು ಇದು. ಎಷ್ಟು? 150ರ ಬಿಂದು ಎಲ್ಲಿದೆ? ಕರೆಕ್ಟಾಗಿ ಈ ಒಂದು ನೇರ ಬಿಂದು ಹಾಕ್ಕೊಳ್ಬೇಕು ನಾವು. 2 ಬಿಂದು, ಈಚೆ ಒಂದು ಬಿಂದು, 2011ರ ಈಚೆ ಬಿಂದು. ಅಂದರೆ 2011ರ ಒಂದು ಬಿಂದು ಇದೆ ಅಲ್ವಾ, ಆ ಬಿಂದು ಈ ಒಂದು ಸ್ತಂಭ ರೇಖಾ ನಕ್ಷೆಯ ಒಂದು ಮಧ್ಯಭಾಗದಲ್ಲಿ ಬರಬೇಕು ನೋಡಿ. ಓಕೆ, ಇಷ್ಟು ನೀವು ಹಾಕಬೇಕಾಗುತ್ತೆ. ಇದು 2011ರಲ್ಲಿ ನಮಗೆ ಕಾರುಗಳ ಸಂಖ್ಯೆ ಎಷ್ಟಿತ್ತು? 150 ಕಾರುಗಳ ಸಂಖ್ಯೆ ಇತ್ತು, ಹೌದಾ? ನೆಕ್ಸ್ಟ್ ಬಂದುಬಿಟ್ಟು ಇದು ಮುಗೀತು. 2012ರಲ್ಲಿ ಎಷ್ಟು ಕಾರುಗಳ ಸಂಖ್ಯೆ ಇತ್ತು? 250. ಸೇಮ್ ಟು ಸೇಮ್ ಆ ಬಿಂದುಗೆ ಮತ್ತು ಈ ಬಿಂದುಗೆ ಸಮವಾಗಿ ಇರಬೇಕಾಗತ್ತೆ. ಓಕೆನಾ? ಈ ರೀತಿಯಲ್ಲಿ 2011ರಲ್ಲಿ ಎಷ್ಟಿತ್ತು? 2012ರಲ್ಲಿ 250 ಕಾರುಗಳು ಇತ್ತು. ನೆಕ್ಸ್ಟ್ ಬಂದುಬಿಟ್ಟು 2013ರಲ್ಲಿ 180 ಕಾರುಗಳು. ಎಲ್ಲಿದೆ? ಇಲ್ಲಿ 200. ಇದಕ್ಕಿಂತ ಸ್ವಲ್ಪ ಕೆಳಗಡೆ ಬರುವಂಥದ್ದು. ಓಕೆನಾ? ಎಷ್ಟು? ನೆಕ್ಸ್ಟ್ 2014ರಲ್ಲಿ 90 ಕಾರುಗಳ ಸಂಖ್ಯೆ ಇದೆ, ಹೌದಾ? 90, 100ಕ್ಕಿಂತ ಸ್ವಲ್ಪ ಕಡಿಮೆ ಬರುವಂಥದ್ದು. ಓಕೆನಾ? ಇಷ್ಟು. ನೆಕ್ಸ್ಟ್ ಬಂದುಬಿಟ್ಟು 2015ರಲ್ಲಿ 300 ಕಾರುಗಳು ಇದೆ, ಹೌದಾ? ಇದರ ನೇರವಾಗಿ ಹೊಡಿಬೇಕು. ಓಕೆನಾ? ನೆಕ್ಸ್ಟ್ 2016ರಲ್ಲಿ ಎಷ್ಟು ಕಾರ್ ಇದೆ? 350 ಕಾರ್ ಇದೆ, ಹೌದಾ? ಈ ರೀತಿಯಲ್ಲಿ ಹಾಕಿದರೆ
ಇದು ಸ್ತಂಭ ರೇಖಾ ನಕ್ಷೆ ಅಂತ ಹೇಳ್ತೀವಿ. ಓಕೆನಾ? ಇಷ್ಟು ಮಾಡಿದರೆ ಸಾಕು, ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಎಷ್ಟು? ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಈಸಿ ಇದೆ, ಭಾಳ ಈಸಿ ಇದೆ. ಓಕೆ, ಇದೊಂದು ಟ್ರಿಕ್ ಉಪಯೋಗಿಸ್ಕೊಳ್ರಿ, ಇದೊಂದು ಟ್ರಿಕ್. ಓಕೆ, ಇಷ್ಟು ಮತ್ತು ಮುಂದಿನ ಪ್ರತಿಯೊಂದು ಕೂಡ ಪ್ರಾಬ್ಲಮ್ಸ್ಗಳು ನನ್ನ ಒಂದು ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.